ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ VS ಕ್ರಿಯೇಟರ್ ಹೌಸ್. ಈ ವಿಡಿಯೋದಲ್ಲಿ 3 ಆಯಿಲ್ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವ ಥರ ರಿಪೇರಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಮತ್ತು ಏನೇನು ವರ್ಕ್ ಆಗುತ್ತೆ, ಏನೇನು ಕಾಂಪೊನೆಂಟ್ಸ್ ಏನೇನು ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಔಟ್ಸೈಡ್ ನೋಡೋದಾದರೆ ಪ್ಯಾನಲ್ ಬಾಕ್ಸು ಈ ಥರ ಇರುತ್ತೆ. ಆಯಿಲ್ ಸ್ಟಾರ್ಟರ್ ನೋಡೋದಾದರೆ ಔಟ್ಸೈಡು ಒಂದು ಆಫ್ ಬಟನ್ ಬರುತ್ತೆ, ಒಂದು ಆನ್ ಬಟನ್ ಬರುತ್ತೆ. ಸ್ಟಾರ್ಟ್ರು ಚೆಕ್ ಮಾಡಬೇಕಂದ್ರೆ ಮೇಲೆ ಕೊಟ್ಟಿರೋ 3 ಸ್ಕ್ರೂ ಓಪನ್ ಮಾಡಿದ್ರೆ ಒಳಗಡೆ ಕನೆಕ್ಷನ್ಸು ಮತ್ತು ಕಾಂಪೊನೆಂಟ್ಸ್ ಎಲ್ಲ ಇರುತ್ತೆ, ಅಲ್ಲಿ ನಾವು ಚೆಕ್ ಮಾಡ್ಬೋದು. ಸ್ಟಾರ್ಟ್ರು ಒಳಗಡೆ ನೋಡೋದಾದರೆ ಈ ಥರ ನೋಡೋಕ್ಕೆ ಸಿಗುತ್ತೆ. ನಮಗೆ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅಂತ ನೋಡೋದಾದರೆ ಒಂದು ಕಾಂಟ್ಯಾಕ್ಟರ್ ಇರುತ್ತೆ, ಮತ್ತು ಲೈನ್ ಇಂಡಿಕೇಟರ್ ಇರುತ್ತೆ, ಆಫ್ ಬಟನ್ ಇರುತ್ತೆ, ಮತ್ತು ಆನ್ ಬಟನ್ ಇರುತ್ತೆ, ಒಂದು ಓವರ್ಲೋಡ್ ರಿಲೇ ಇರುತ್ತೆ. ನೋಡೋದಾದರೆ ಇದು ಮೋಸ್ಟ್ಲಿ ನೀರು ಬಿದ್ದಿದೆ ಅನಿಸುತ್ತೆ, ಅದಕ್ಕೆ ರಸ್ಟ್ ಎಲ್ಲ ಹಿಡ್ದಿದೆ. ಒಳಗಡೆ ನೋಡೋದಾದರೆ ಆನ್ ಬಟನ್ನು ಮತ್ತು ಆಫ್ ಬಟನ್ನು ಎಲ್ಲದಕ್ಕೂ ಯಾವ ಥರ ಕನೆಕ್ಷನ್ ಆಗಿದೆ ಅಂತ ನೋಡ್ಬೋದು. ಇಲ್ಲೊಂದು ಕವರ್ ಇದೆಯಲ್ಲ, ಈ ಕವರ್ನ ಓಪನ್ ಮಾಡ್ಕೊಳ್ಳೋಣ ಮತ್ತು ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡೋಣ ಬನ್ನಿ. ಈ ಸ್ಟಾರ್ಟಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇನ್ಪುಟ್ಗೆ ಪವರ್ ಸಪ್ಲೈ ಕೊಟ್ಟರೆ ಔಟ್ಪುಟ್ಗೆ ಕರೆಂಟು ಪಾಸ್ ಆಗ್ತಾಯಿಲ್ಲ. ಏನಕ್ಕೆ ಪಾಸ್ ಆಗ್ತಾಯಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಕವರ್ ಒಳಗಡೆ ನೋಡೋದಾದರೆ ಓವರ್ಲೋಡು ರಿಲೇದು ಪ್ಲೇಟ್ಗಳೆಲ್ಲ ಇರುತ್ತೆ. ಹಾಗೆ ನೋಡೋದಾದರೆ ಈ ಕಡೆ ಇರೋದು ಫುಲ್ಲು ಇನ್ಪುಟ್ ಸೆಕ್ಷನ್ನು, ಅಂದರೆ ಲೈನ್ 1, ಲೈನ್ 2, ಲೈನ್ 3. ಆ ಕಡೆ ಇರೋದು ಲೈನ್ ಔಟ್ಪುಟ್ಟು, ಅಂದರೆ A1, B1, C1. ಇದು ಬಂದು ಔಟ್ಪುಟ್ಟು ಇನ್ಪುಟ್ ಥರ ಕೆಲಸ ಆಗುತ್ತೆ. ನಮ್ಮ ಸ್ಟಾರ್ಟ್ರದು ಕಾಂಟ್ಯಾಕ್ಟ್ರು ಆನ್ ಆದಾಗ ಲೈನ್ 1ನಿಂದ A1, B1, C1ಗೆ ಕರೆಂಟು ಸಪ್ಲೈ ಆಗುತ್ತೆ. ಈ ಯಾಕೆ ಆನ್ ಆಗ್ತಾಯಿಲ್ಲ ಅಂತ ಇವಾಗ ಚೆಕ್ ಮಾಡೋಣ. ಏನು ಪ್ರಾಬ್ಲಮ್ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ನೋಡ್ಬೋದು, ಮೈನ್ ಸಪ್ಲೈ ಕೊಟ್ಟು ಆನ್ ಮಾಡ್ತಾಯಿದ್ದೀವಿ, ಕಾಂಟ್ಯಾಕ್ಟರು ಆನ್ ಆಗ್ತಿಲ್ಲ. ಏನಕ್ಕೆ ಆನ್ ಆಗ್ತಾಯಿಲ್ಲ ಅಂತ ಒಂದು ಸತಿ ಕಾಂಟ್ಯಾಕ್ಟ್ರನ್ನ ಚೆಕ್ ಮಾಡೋಣ. ಕಾಂಟ್ಯಾಕ್ಟ್ರು ಚೆಕ್ ಮಾಡೋದಕ್ಕೆ ಕೆಳಗಡೆ ಆಯಿಲ್ ಬಾಡಿ ಇರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ನೋಡೋದಾದರೆ ಇದು ಕಾಂಟ್ಯಾಕ್ಟರು. ಇದು ಕಾಂಟ್ಯಾಕ್ಟ್ರು ಬಂದು 4 ಪೋಲ್ ಕಾಂಟ್ಯಾಕ್ಟರು. ಇದು ನೋಡೋದಾದರೆ 4 ಪೋಲ್ಸ್ ಇದೆ, 3 ಲೈನ್ ಕನೆಕ್ಟ್ ಆಗುತ್ತೆ. ಒಂದು ಕಾಂಟ್ಯಾಕ್ಟ್ರನ್ನ ಹೋಲ್ಡ್ ಮಾಡೋದಕ್ಕೆ ಏನೋ ಥರ ನಾವು ಯೂಸ್ ಮಾಡ್ಕೊತೀವಿ. ಬ್ಲ್ಯಾಕ್ ಕಲರ್ ವೈಟ್ ಕಾಣ್ತಾ ಇದೆಯಲ್ಲ, ಇದು ಕಾಂಟ್ಯಾಕ್ಟ್ರದು ಟರ್ಮಿನಲ್ಸ್. ಇದನ್ನು A1, A2 ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಸಪ್ಲೈ ಕೊಟ್ಟು ನೋಡೋಣ, ಕಾಯಿಲ್ ಚೆನ್ನಾಗಿದೆಯಲ್ಲ ಅಂತ ಫಸ್ಟು ಚೆಕ್ ಮಾಡೋಣ. ನೋಡೋದಾದರೆ ಕಾಯಿಲ್ಗೆ ಕರೆಂಟ್ ಕೊಟ್ಟು ಚೆಕ್ ಮಾಡ್ತಾಯಿದ್ದೀವಿ. ಕಾಯಿಲ್ಗೆ ಕರೆಂಟ್ ಕೊಟ್ಟರೆ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ಆದ್ರೂ ನಮ್ಮ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಗ್ತಾಯಿಲ್ಲ. ಏನಕ್ಕೆ ವರ್ಕ್ ಆಗ್ತಾಯಿಲ್ಲ ಅಂತ ನೋಡೋಣ. 90% ಪ್ರಾಬ್ಲಮ್ ಬರೋದು ಕಾಯಿಲ್ದೇನೆ. ಅದು ಕಾಯಿಲ್ ಹೋದ್ರೇ ಈ ಥರ ಆಗೋದು. ಇದನ್ನು ನೋಡ್ಬೋದು. ತಿರ್ಗಾ ಇನ್ನೊಂದು ಸತಿ ಸಪ್ಲೈ ಕೊಟ್ಟು ಚೆಕ್ ಮಾಡ್ತಾಯಿದ್ದೀವಿ, ಆದರೂ ಕೂಡ ಕಾಯಿಲು ಆನ್ ಆಗ್ತಾಯಿಲ್ಲ. ಏನಕ್ಕೆ ಆನ್ ಆಗ್ತಾಯಿಲ್ಲ ಅಂತ ನೋಡೋದಾದರೆ ಈಗ ನಾವು ಆನ್ ಬಟನ್ನ ಚೆಕ್ ಮಾಡೋಣ. ಆನ್ ಬಟನ್ನಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಕರೆಂಟ್ ಫ್ಲೋ ಆಗಬೇಕು. ನೋಡೋದಾದರೆ ಈಗ ಚೆನ್ನಾಗಿದೆ, ಇದು ಆನ್ ಬಟನ್ನು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ. ಈಗ ಆಫ್ ಬಟನ್ನ ಚೆಕ್ ಮಾಡಿ ನೋಡೋಣ. ಆಫ್ ಬಟನ್ನ ಚೆಕ್ ಮಾಡಿದಾಗ ಕರೆಂಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವಾಗೂ ಫ್ಲೋ ಅಲ್ಲೇ ಇರಬೇಕು. ಇದನ್ನು ಪ್ರೆಸ್ ಮಾಡಿದಾಗ ಮಾತ್ರ ಕರೆಂಟು ಫ್ಲೋ ಆಗೋದು ಸ್ಟಾಪ್ ಆಗುತ್ತೆ. ಈಗ ಚೆಕ್ ಮಾಡೋದ್ರ ಪ್ರಕಾರ ಆಫ್ ಬಟನ್ನಲ್ಲಿ ಯಾವುದೇ ಥರ ಕಂಟಿನ್ಯೂಟಿ ಇಲ್ಲ, ಅಂದರೆ ಇದು ಸ್ವಿಚ್ಚು ವರ್ಕ್ ಆಗ್ತಾಯಿಲ್ಲ. ಇದನ್ನು ಸ್ವಿಚ್ಚನ್ನ ರೀಪ್ಲೇಸ್ ಮಾಡಿದ್ರೆ ಸರೋಗುತ್ತೆ. ಇದು ಆಫ್ ಸ್ವಿಚ್ನ ಯಾವ ಥರ ಚೆಕ್ ಮಾಡೋದು ಅಂತ ನೋಡೋಣ ಬನ್ನಿ. ಆಫ್ ಬಟನ್ನ ಬಿಚ್ಚಿ ಆಚೆ ತೊಗೊಳ್ಳೋಣ. ಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆಗಡೆ ತೊಗೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿದರೆ ನಾವು ಮಲ್ಟಿಮೀಟರ್ ಮುಖಾಂತರ ನಾವು ಚೆಕ್ ಮಾಡ್ತಾಯಿದ್ದೀವಿ. ನೋಡೋದಾದರೆ ಈಗ ಹಳೇದನ್ನು ಚೆಕ್ ಮಾಡ್ತಾಯಿದ್ದೀವಿ. ನೋಡೋದಾದರೆ ಡೀಪ್ ಮೋಡಲ್ಲಿ ಇಟ್ಟಿದ್ದು ಮಲ್ಟಿಮೀಟ್ರನ್ನ, ಆದ್ರೂ ಯಾವುದೇ ಥರ ಕಂಟಿನ್ಯೂಟಿ ಇಲ್ಲ. ಈಗ ಹೊಸದು ಚೆಕ್ ಮಾಡೋಣ. ಹೊಸದು ನೋಡೋದಾದರೆ ಡೀಪ್ ಸೌಂಡ್ ಕೇಳ್ತಾ ಇದೆ, ಅಂದರೆ ಇದು ಚೆನ್ನಾಗಿದೆ ಅಂತ. ಇದನ್ನು ನಾವು ಕಂಟಿನ್ಯೂಟಿ ಮೋಡಲ್ಲಿ ಇಟ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀವಿ. ಈಗ ಹೊಸ ಆಫ್ ಬಟನ್ನ ಇನ್ಸ್ಟಾಲೇಷನ್ ಮಾಡೋಣ ಮತ್ತು ಚೆಕ್ ಮಾಡೋಣ. ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದೆಯಾ ಇಲ್ಲ ಬೇರೆ ಏನೇನೋ ಪ್ರಾಬ್ಲಮ್ ಇದೆಯಾ ಅಂತ ಇನ್ನೊಂದು ಸತಿ ಚೆಕ್ ಮಾಡೋಣ. ನಮ್ಮ ಹತ್ರ ಸೇಮ್ ಮಾಡಲ್ದು ಸ್ವಿಚ್ಚೇ ಇದ್ದಿಲ್ಲ, ಅದಕ್ಕೆ ಇದನ್ನು ಬೇರೆ ಮಾಡಲ್ದು ರಿಪ್ಲೇಸ್ ಮಾಡಿ ಹಾಕಿದ್ದೀವಿ. ಆದರೂ ಕೂಡ ಇದು ಸೇಮ್ ಕೆಲಸನೇ ಮಾಡುತ್ತೆ. ಆಫ್ ಸ್ವಿಚ್ಚು ಯಾವ್ದು ಹಾಕಿದ್ರೂ ಪರವಾಗಿಲ್ಲ, ಅದು ಒಂದೇ ಥರ ಕೆಲಸ ಮಾಡುತ್ತೆ.
ಬೇರೆ ಮಾಡೋ ಸ್ವಿಚ್ ಹಾಕೋದ್ರಿಂದ ಸ್ಟಾರ್ಟ್ರಲ್ಲಿ ಏನು ಬೇರೆ ಪ್ರಾಬ್ಲಮ್ ಏನಾಗೋದಿಲ್ಲ. ಧೈರ್ಯವಾಗಿ ಬೇರೆ ಮಾಡಲ್ ಸ್ವಿಚ್ ಕೂಡ ಹಾಕ್ಬೋದು. ಈಗ ನೋಡೋದಾದರೆ ಲೈನ್ 1ಇಂದ ಒಂದು ಆನ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ ಮಾಡ್ಕೊಂಡಿದ್ದೀವಿ. ಆಫ್ ಬಟನ್ ಔಟ್ಪುಟ್ ಟರ್ಮಿನಲಿಂದ ಆನ್ ಬಟನ್ ಇನ್ಪುಟ್ ಟರ್ಮಿನಲ್ಗೆ ಒಂದು ಕನೆಕ್ಷನ್ ಮಾಡ್ಕೊಳ್ಳೋಣ. ಲೈನ್ 1ಇಂದ ಆಫ್ ಬಟನ್ ಇನ್ಪುಟ್ ಟರ್ಮಿನಲ್ ಕನೆಕ್ಷನ್ ಆಗಿದೆ. ಆಫ್ ಬಟನ್ ಔಟ್ಪುಟ್ ಟರ್ಮಿನಿಂದ ಆನ್ ಬಟನ್ಗೆ ಕನೆಕ್ಷನ್ ಆಗಿದೆ. ಆನ್ ಬಟನ್ನಿಂದ ಓವರ್ಲೋಡ್ ರಿಲೇ ಕನೆಕ್ಟ್ ಆಗಿದೆ. ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ರಿಗೆ ಒಂದು ವೈರ್ ಕನೆಕ್ಟ್ ಆಗಿದೆ. ಕಾಂಟ್ಯಾಕ್ಟ್ರಲ್ಲಿ 4 ಪೋಲ್ ಇರುತ್ತೆ. ಆ 4 ಪೋಲಲ್ಲಿ ಒಂದು ಥಿಕ್ನೆಸ್ ಕಮ್ಮಿ ಇರೋದನ್ನು ನಾವು ಓಲ್ಡ್ಗೆ ತಗೊಳ್ಳೋಣ. ಅಂದರೆ ಕಾಂಟ್ಯಾಕ್ಟ್ರು ಎನ್ ಒ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ವೈರು ಇನ್ನೊಂದು ವೈರು ಬ್ಯಾಲೆನ್ಸ್ ಇದೆಯಲ್ಲ, ಇದು ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ರು ಓಲ್ಡ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಕನೆಕ್ಷನ್ ಎಲ್ಲ ಮುಗ್ದಿದೆ. ಈಗ ಚೆಕ್ ಮಾಡೋಣ ಬನ್ನಿ. ನೋಡಿದ್ರೆ ಈಗ ಕಾಂಟ್ಯಾಕ್ಟು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ನೋಡೋದಾದರೆ ನಮ್ಮ ಕಾಂಟ್ಯಾಕ್ಟದು ಕಾಯಿಲು ಕರೆಕ್ಟಾಗಿ ಮ್ಯಾಗ್ನೆಟ್ ಆಗ್ತಾಯಿದೆ. 3 ಲೈನಿಗೆ ಕೂಡ ಕರೆಕ್ಟಾಗಿ ಕರೆಂಟ್ ಪಾಸ್ ಆಗ್ತಾಯಿದೆ. ಅಂದರೆ ಲೈನ್ 1, ಲೈನ್ 2, ಲೈನ್ 3ಇಂದ A1, B1, C1ಗೆ ಕನೆಕ್ಟ್ ಆಗುತ್ತಲ್ಲ, ಅದು ಕರೆಂಟು ಸಪ್ಲೈ ಆಗ್ತಾಯಿದೆ. ಇದು ಕಾಂಟ್ಯಾಕ್ಟ್ರು ರಸ್ಟ್ ಹಿಡಿದ ಪಾರ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕಟ್ ಮಾಡಿದ್ದೀನಿ. ರಿಲೇ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಕೊಟ್ಟಿರೋ 3 ಪ್ಲೇಟ್ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಮೋಟ್ರು ಓವರ್ಲೋಡ್ ಆದಾಗ ಈ ಕಡೆ ಲೆಫ್ಟ್ ಸೈಡ್ ಕಡೆ ಮೂವ್ ಆಗುತ್ತೆ. ಮೂವ್ ಆದಾಗ ಕಾಂಟ್ಯಾಕ್ಟ್ರಿಗೆ ಕನೆಕ್ಟ್ ಆಗಿರೋ ಒಂದು ಪಾಯಿಂಟು ಅದರಿಂದ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಕಾಂಟ್ಯಾಕ್ಟ್ರಿಗೆ ಸಪ್ಲೈ ಹೋಗಿ ಸ್ಟಾಪ್ ಆಗಿ ನಮ್ಮ ಮೋಟ್ರು ಓವರ್ಲೋಡ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ. ಇದು ನಮ್ಮ ರಿಲೇಲಿ ಇನ್ನೊಂದು ಪಾಯಿಂಟ್ ಇರುತ್ತೆ. ಅಂದರೆ ಓವರ್ಲೋಡ್ ರಿಲೇನ ಅಡ್ಜಸ್ಟ್ ಮಾಡೋದಕ್ಕೆ ನಮ್ಮ HP ಕಮ್ಮಿ ಇದ್ದಾಗ ರಿಲೇದು ಆರ್ಮ್ಸು ಕಮ್ಮಿ ಇಟ್ಕೋಬೇಕಾಗುತ್ತೆ. ನಮ್ಮ ಮೋಟ್ರದ್ದು HP ಜಾಸ್ತಿ ಇದ್ದಾಗ ರಿಲೇದು ಆರ್ಮ್ಸು ಜಾಸ್ತಿ ಇಟ್ಕೋಬೇಕಾಗುತ್ತೆ. ಈ ಪಾಯಿಂಟ್ನ ಅಡ್ಜಸ್ಟ್ ಮಾಡಿಲ್ಲ ಅಂದರೂ ಕೂಡ ನಮ್ಮ ಮೋಟ್ರು ಏನಾರ ಪ್ರಾಬ್ಲಮ್ ಆದರೂ ಕೂಡ ನಮ್ಮ ಸ್ಟಾರ್ಟ್ರಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಮಾತ್ರ ಆಫ್ ಬಟನ್ನಲ್ಲಿ ಅದನ್ನು ಸಾಲ್ವ್ ಮಾಡಿದ್ದೀವಿ. ಇಲ್ಲಿಗೆ ನಮ್ಮ ಸ್ಟಾರ್ಟ್ರ್ ಕಂಪ್ಲೀಟಾಗಿ ಆನ್ ಆಗ್ತಾಯಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇನ್ಫಾರ್ಮೇಷನಲ್ ವೀಡಿಯೋಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.